ಹಲೋ 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 ಲೈನಪ್ ಅನ್ನೇ ಹೊಂದಿದೆ ಅನ್ಸುತ್ತೆ. ಟೈಟನ್ಸ್ ತಂಡ ಫ್ರೀ ಮೈಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಇನ್ನು ಕಮ್ ಬ್ಯಾಕ್ ಮಾಡೋ ಪ್ರಯತ್ನ ಇದೆ. ಇನ್ನು 4 ಓವರ್ ಇದೆ. ನೈಟ್ ರೈಡರ್ಸ್ ಕ್ವಾಲಿಟಿ ಬೌಲಿಂಗ್ ಹಾಕಿದ್ರೆ 100 ಆದ್ರೂ ಕೂಡ ಒಳ್ಳೆ ಕಾಂಪಿಟೇಟಿವ್ ಸ್ಕೋರ್. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಎಳೆದು ಬಾರಿಸಿದ್ದಾರೆ ಡೀಪ್ ಪಾಯಿಂಟ್ ಹತ್ರ. ಹಿಡಿದು ಎಸೆಯಷ್ಟರಲ್ಲಿ 2 ರನ್ ಯಶಸ್ವಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಮತ್ತೆ ರಮೇಶ್ ಅವರು ತಂಡದ ಮೊತ್ತ 73ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 100ರ ಒಳಗೆ ಕಟ್ಟಿ ಹಾಕಬೇಕಾದ್ರೆ ಟೈಟನ್ಸ್ ತಂಡದ ಆಟಗಾರರು ಬೌಂಡ್ರಿ 6 ಗಳನ್ನ ಕಟ್ಟಬೇಕು, ಕಟ್ಟಿ ಹಾಕಬೇಕು. ಅದು ಸೆಟ್ ಆದಂತ 2 ದಾಂಡಿಗರು ರಮೇಶ್ ಅವರು ಇರ್ಬೋದು, ಸಚಿನ್ ಅವರು ಇರ್ಬೋದು. ಒಂದೊಳ್ಳೆ ಅವಕಾಶ, ಕ್ಯಾಚ್ ಡ್ರಾಪ್ ಆಗತ್ತೆ ಅನ್ಸುತ್ತೆ. ಒಳ್ಳೆ ಅವಕಾಶವಿತ್ತು ಅಲ್ತಾಫ್ ಅವ್ರಿಗೆ. ರಮೇಶ್ ಅವ್ರನ್ನ ವಿಕೆಟ್ ತೆಗೆದುಕೊಂಡ್ರೆ ಫ್ರೆಶ್ ಬ್ಯಾಟ್ಸ್ಮನ್ ಬರ್ತಿದ್ದ. 45 ರನ್ ಗಳಿಸಿ ಆಡ್ತಾ ಇದ್ದಾರೆ ಸಚಿನ್ ಕುಮಾರ್ ಅವರು. ಕಾದು ನೋಡೋಣ 6 ಹೊಡೆಯೋದ್ರ ಮುಖಾಂತರ 50 ಮಾಡ್ಕೊಳ್ತಾರ ಅಂತೇಳಿ. ಎದುರುಗಡೆ ಅಲಿ, ಮಹಮ್ಮದ್ ಅಲಿ, ಮುಸ್ತಫಾ ಅಲಿ ಡೇಂಜರಸ್ ಎಸೆತಗಾರ. ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಸ್ಲೋ ಡೆಲಿವರಿ ಕಟರ್ ಸ್ವಿಂಗ್ ಆಗತ್ತೆ. ಇದನ್ನೇ ಹೇಳಿದ್ದು, ಭರ್ಜರಿ ಸ್ವಿಂಗ್ ಅನ್ನ ತೆಗೆದುಕೊಳ್ತಾ ಇದೆ. ಒಳ್ಳೆ ಎಸೆತಗಳು ಕಂಡುಕೊಳ್ತಾ ಇದ್ದಾರೆ. ಏಳನೇ ಓವರ್ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 74. ಇದೇ ತರ ಮುಂದಿನ ಎಸೆತಗಳು ಎಸಿಬೇಕಾಗತ್ತೆ. ಇದು ಕೂಡ ಅತ್ಯುತ್ತಮವಾದಂತಹ ಎಸೆತ. ಸ್ವಿಂಗ್ ಅಂಡ್ ಮಿಸ್ ಆಗ್ತಾ ಇದೆ. ಒಳ್ಳೆ ಎಸೆತಗಳು, ಕ್ವಾಲಿಟಿ ಎಸೆತಗಳು ಕಂಡುಕೊಳ್ತಾ ಇದ್ದಾರೆ. ಅಲಿ ಅವರು ಯಾವುದೇ ಅವಕಾಶ ನೀಡ್ತಾ ಇಲ್ಲ. ನಾವು ನೋಡಿದೀವಿ ಕೊನೆಯ 4 ಮ್ಯಾಚ್ ಅಲ್ಲಿ ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಸ್ವಿಂಗ್ ಗಳು ಆಗ್ತಾ ಇದಾವೆ, ಸ್ಲೋ ಡೆಲಿವರಿಗಳು ಯಶಸ್ವಿ ಆಗ್ತಾ ಇದಾವೆ ಅನ್ಸುತ್ತೆ. ಅಲ್ಲಿ ಅವರ ಬಲಿ ತೆಗೆದುಕೊಂಡು ಬಿಡ್ತಾ ಇದ್ದಾರೆ. ಭರ್ಜರಿ ವಿಕೆಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಬ್ಯಾಡ್ ಲಕ್, ವೆಲ್ ಪ್ಲೇಡ್ ಮಿಸ್ಟರ್ ಸಚಿನ್. ಜೋರಾದ ಚಪ್ಪಾಳೆ ಬರಬೇಕು ಗ್ರೌಂಡ್ ಕಡೆಯಿಂದ. 45 ರನ್ ಗಳನ್ನ ಗಳಿಸಿ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಸೆಟ್ ಮಾಡಿದ್ದಾರೆ ಟೈಟನ್ಸ್ಗೆ. ಮೂರು ರನ್ ಅನ್ನ ನೀಡಿ 1 ವಿಕೆಟ್ ಅನ್ನ ಪಡೆದಿದ್ದಾರೆ ಅಲಿ ಅವರು. ಒಳ್ಳೆಯ ಮುಂದಿನ ಆಟಗಾರ, ಯುವರಾಜ ಬಂದಿದ್ದಾರೆ. ಭರ್ಜರಿ ಹೊಡೆತಗಾರ. ಕಾದು ನೋಡೋಣ ಟೈಟನ್ಸ್ ತಂಡದ ನಾಯಕ, ಯುವಕರ ಉತ್ಸಾಹಿ ಯುವರಾಜ್ ಅವರು ಬಂದಿದ್ದಾರೆ.
ಒಳ್ಳೆ ಕಾಲ್ ಅದು ರಮೇಶ್ ಅವರಿಂದ ಬ್ಯಾಕ್ ಮಾಡಿದ್ದಾರೆ. ಮುಂದಿನ ಎಸೆತಗಾರರಾಗಿ ವಿರಾಟ್ ಅವರು ಬಂದಿದ್ದಾರೆ. ಫಂಬಲ್ ಮಾಡಬೇಡಿ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಡಾಟ್ ಬಾಲ್ಗಳು ಪ್ರೆಷರ್ ಗಳನ್ನ ತಂದು ಕೊಡುತ್ತೆ ಹೇಳ್ತಾ ಇದ್ದಾಗನೆ ಈಗಾಗಲೇ ಹಿಂದಿನ ಓವರ್ ನೋಡಿದೀವಿ. ಒಳ್ಳೆ ಕಮ್ ಬ್ಯಾಕ್ ನೈಟ್ ರೈಡರ್ಸ್ ಕಡೆಯಿಂದ. ಎಪ್ಪತ್ತ 4 ರನ್ಗಳು 7ನೇ ಓವರ್ ಪ್ರಗತಿ ಹಂತದಲ್ಲಿ. ವಾವ್, ಸ್ವಿಂಗ್ ಅಂಡ್ ಮಿಸ್. ಅವಾಗ ನೋಡಿದ್ದು ಸಚಿನ್ ಅವರ ಕ್ವಾಲಿಟಿ ಬ್ಯಾಟಿಂಗು, ಇವಾಗ ನೋಡ್ತಾ ಇರೋದು ನೈಟ್ ರೈಡರ್ಸ್ ಎಸೆತಗಾರರ ಸ್ವಿಂಗ್ಗಳು. ವಿರಾಟ್, ಮಿಸ್ಟರ್ ವಿರಾಟ್, ವಿಡಿಎಸ್ಟಿಯ ವಿರಾಟ್ ಅಂತಾನೆ ಹೆಸರಾದಂತಹ ಎಸೆತಗಾರ, ಭರ್ಜರಿ ಎಸೆತಗಾರ. ಇವರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ. ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಕೂಡ ಆಡಿ ಬಂದಿದ್ದಾರೆ. ಕರ್ನಾಟಕ ಕಂಡಂತ ಶ್ರೇಷ್ಠ ಎಸೆತಗಾರರಲ್ಲಿ ಕೂಡ ಇವರು ಒಬ್ಬರಾಗ್ತಾರೆ. ಅಲ್ಲೇ ಭರ್ಜರಿ ಎಸೆತಗಳು, ಇದೇ ಬೇಕಾಗಿರೋದು ಅನ್ಸುತ್ತೆ. ಇಲ್ಲಿಂದ ನೈಟ್ ರೈಡರ್ಸ್ ತಮ್ಮ ಚಾಪನ್ನು ತೋರಿಸ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ತಂಡದ ನಾಯಕ ಸಂದೇಶವನ್ನು ರವಾನಿಸ್ತಾ ಇದ್ದಾನೆ. 8ನೇ ಓವರ್ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 74ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಂಡು ಆಡ್ತಾ ಇದೆ ಟೈಟನ್ಸ್ ತಂಡ. ಅದು ಶಾರ್ಟ್ ಆಗಿ ಬಿದ್ದದ ಬಾಲು, ಮತ್ತೊಂದು ಡಾಟ್ ಆಗುತ್ತೆ. ಸ್ವಿಂಗ್ ಅಂಡ್ ಮಿಸ್ಗಳು, ಭರ್ಜರಿ ಎಸೆತಗಳು. ವಿರಾಟ್, ಆ ವಿರಾಟ ಬ್ಯಾಟಿಂಗ್ ಆಡಿದ್ರೆ ಈ ವಿರಾಟನ ಎಸೆತಗಾರರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಒಳ್ಳೆಯ ಎಸೆತಗಳು. ಈಗಾಗಲೇ 4 ಡಾಟ್ಗಳು ಕಂಡುಕೊಂಡಿದ್ದಾರೆ. ರಮೇಶ್ ಅವರಿಗೆ ಚೆಂಡೆ ಕಾಣ್ತಾ ಇಲ್ಲ ಅನ್ಸುತ್ತೆ. ದುಂಡಾದ ಚೆಂಡುಗಳು ಕಾಣ್ತಾ ಇಲ್ಲ. ನೇರವಾಗಿ ಗೂಟ ರಕ್ಷಕನ ಕೈಗೆ ಸೇರ್ತಾ ಇದೆ ಅದು. ವಾಹ್, ಕ್ವಾಲಿಟಿ ಬಾಲ್. ಯಾರ ಕ್ರಿಕೆಟಿಂಗ್ ಎಸೆತಗಳು ಬಿದ್ದ ತಕ್ಷಣ ಔಟ್ ಸೈಡ್ ಆಫ್ ಸ್ಟಿಕ್ ಹೋಗುತ್ತೆ. ಯಾವುದೇ ಅವಕಾಶ ಇಲ್ಲ ದಾಂಡಿಗನಿಗೆ. ಸತತ 5 ಡಾಟ್ಗಳು. ಇದಕ್ಕೆ ಎಚ್ ಪಾಟೀಲ್ ಸೀಸನ್ 2ನ ಕ್ರಿಕೆಟ್ ಲೋಕದ ಮೊದಲನೇ ಮೇಡನ್ ಆಗುತ್ತಾ? ಕಾದು ನೋಡೋಣ. ವಿರಾಟ್ ಅವರ ಕೊನೆ ಎಸೆತದಲ್ಲಿ ಬರ್ತಾ ಇದ್ದಾರೆ. ಮೇಡನ್ ಆಗುತ್ತಾ? ಬರ್ಲಿ, ಜೋರಾದ ಚಪ್ಪಾಳೆ ತಟ್ಟಲೇಬೇಕು ಕ್ರೌಡ್ಗಳು. ಓ, ಅಗಲವಾದ ಎಸೆತ, ನೋ ಚಾನ್ಸ್ ನೀಡ್ತಾ ಇದ್ದಾರೆ. ಫುಲ್ ಟಾಸ್ ಆಗಿ ಬಿದ್ದಂತ ಬಾಲು ನೇರವಾಗಿ ಎಳೆದು ಬಾರಿಸಿದ್ದಾರೆ. ಮಿಸ್ ಫೀಲ್ಡ್ ಆಗಿತ್ತು. ಒಳ್ಳೆ ಫೀಲ್ಡಿಂಗ್, ಅದು ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. 3ನೇ ರನ್ಗೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಮಿಸ್ ಫೀಲ್ಡ್ ಆದ ಕಾರಣ 1 ಆಗಬೇಕಾಗಿತ್ತು. 1 ಅತಿರಿಕ್ತ ರನ್ ನೀಡಿ 4 ಆಗಿ ಕನ್ವರ್ಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ 4 ರನ್ ಅನ್ನ ನೀಡ್ತಾ ಇದ್ದಾರೆ. ಮೊದಲ ಈ ಓವರಲ್ಲೇ ಮಾಡ್ಕೋಬೇಕು. 90 ಆಡ್ಬೇಕು ಸ್ಕೋರ್ ಇಲ್ಲ ಅಂದ್ರೆ ಆಗಲ್ಲ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಶಾರ್ಟ್ ಫೈನ್ ಲೆಗ್ ಹತ್ರ ಹೊಡೆದಿದ್ದಾರೆ. ಮತ್ತೆ ಫಂಬಲ್ ಆಗ್ತಾ ಇದೆ. ಹಿಡಿದು ಎಸೆಯುವಷ್ಟರಲ್ಲಿ 2 ರನ್ಗಳು. ಅಲ್ಲೇ ಇರಲಿ ಬಿಡು.
ಅತಿ ಅತ್ಯುತ್ತಮವಾದಂತಹ ಎಸೆತ ಆಗತ್ತೆ, ಡಾಟ್ ಬಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅತ್ಯುತ್ತಮವಾದಂತಹ ಎಸೆತಗಳು ಯಾವುದೇ ಕನೆಕ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ. ರಮೇಶ್ ಅವರಿಗೆ ಸ್ಟ್ರೈಕ್ ಸಿಕ್ಕಿಲ್ಲ ಇನ್ನು. ಯುವರಾಜ್ ಅವರಿಗೆ 8 ಬಾಲ್ ಆಯ್ತು ಬಂದ ಮೇಲೂ ಕೂಡ. ನನ್ ಸ್ಕೋರರ್ ಬೇಕು, ನನ್ ಸ್ಕೋರರ್ ಇರ್ಲಾರ್ದ ಕುಂದ್ರಕ್ಕಾಗಲ್ಲ. ಅದಕ್ಕೆ ಮೇಲೆ ಕುಂತು ಬಿಡ್ತೀನಿ ಅಂದಿದ್ದೆ ನಿನಗೆ. ನಮ್ಗೆ 4 ಮಂದಿಗೆ ಸಪ್ರೇಟ್ ಮಾಡಂದೆ ನಿನಗೆ. ಮತ್ತೊಂದು ಕ್ಯಾಚ್ ಡ್ರಾಪ್ ಆಗ್ತಾ ಇದೆ ನೈಟ್ ರೈಡರ್ಸ್ ಕಡೆಯಿಂದ. ಒಳ್ಳೆ ಅವಕಾಶ, ಕ್ಯಾಚ್ಗಳು ಹಿಡಿದಲ್ಲಿ ರನ್ಗಳು ಕೂಡ ಕಟ್ ಆಗತ್ತೆ. ಮತ್ತೊಂದು 2 ರನ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ತಂಡದ ಮೊತ್ತ 82ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಇದು ಕೂಡ ಒಳ್ಳೆ ಕ್ಯಾಚ್ ಆಗತ್ತೆ. ಕೊನೆ ಹಂತದಲ್ಲಿ ಅತ್ಯುತ್ತಮವಾದಂತ ಕ್ಯಾಚ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಯುವರಾಜ್ ಅವ್ರಿಗೆ ಸ್ಟ್ರೈಕ್ ಸಿಗ್ತಾ ಇಲ್ಲ ಅನ್ಸುತ್ತೆ, ತುಂಬಾ ಬೇಜಾರಾಗ್ತಾ ಇದ್ದಾರೆ. ಮತ್ತೊಂದು ಆರು ರನ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ತಂಡದ ಮೊತ್ತ 88ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಮತ್ತೆ ಸ್ಟ್ರೈಕ್ ಅಲ್ಲಿ ಇವಾಗ ಹನುಮಂತ್ ಅವರು. ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಸ್ಲೋ ಡೆಲಿವರಿ ಕವರ್ಸಿನ ತಲೆ ಮೇಲೆ 4 ರನ್ ಅನ್ನು ಹೊಡಿತಾ ಆಗ್ತಾ ಇದೆ. ಫ್ರೀ ಹಿಟ್ ಕೂಡ ದೊರೀತಾ ಇದೆ. ಒಳ್ಳೆ ಎಸೆತಗಳನ್ನು ಎಸೆದ್ರು. ಕೊನೆಯ 3 ಓವರ್ಗಳು ತುಂಬಾ 3 ಎಸೆತಗಳು ದುಬಾರಿ ಆಗ್ತಾ ಇದಾವೆ. ಮತ್ತೊಂದು ಅವಕಾಶ ದೊರೀತಾ ಇದೆ. ಈ ಚೆಂಡನ್ನ ಲಂಕಾ ಲೋಕಕ್ಕೆ ಕಳಿಸಲು ಈ ಹನುಮಂತನ ಕಡೆಯಿಂದ ಆಗುತ್ತಾ ಕಾದ ನೋಡೋಣ. ಹೃದಯದಲ್ಲಿ ರಾಮನನ್ನು ಇಟ್ಟಿದ್ದಾನೆ, ಬಲಾಢ್ಯದಲ್ಲಿ ಹನುಮ. ಹನುಮಂತ ಚೆಂಡು ಗಾಳಿಯಲ್ಲಿ ಹೇಳ್ತಾ ಇದ್ದಾರೆ. ಚೆಂಡು
ಪಂದ್ಯವನ್ನ ಯಾವ ತರ ತೆಗೆದುಕೊಂಡು ಹೋಗ್ತಾರೆ ಕಾದು ನೋಡೋಣ. ಕೊನೆಯ 6 ಎಸೆತಗಳು ಸ್ಟ್ರೈಕ್ ಅಲ್ಲಿ ಇವಾಗ ಬಲವಾಗಿ ಹೊಡೆಯುತ್ತಿರುವ ಬ್ಯಾಟಿಂಗ್ ವಂಚಿತಾಗಿದೆ ಅಲ್ತಾಫ್ ಅವರಿಂದ. ತಂಡದ ಮೊತ್ತ 100ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಜೋರಾದ ಚಪ್ಪಾಳೆ ಬರಬೇಕು. 100 ರನ್ ಎರಡನೇ ತಂಡವಾಗಿ ಗಡಿ ದಾಟ್ತಾ ಇದೆ. ನಿನ್ನೆ ಮಾಸ್ಟರ್ ತಂಡ ದಾಟಿತ್ತು. ಕಾದು ನೋಡೋಣ ಏನಾದ್ರೂ 11 ರನ್ ನೋಡದಲ್ಲಿ 111 ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ ಟೂರ್ನಿಯ. ಎಲ್ಲಿಯವರು ಯಾವರು ಹೇಳಿರುವ ಹಾಗೆ ಕಾಣ್ತಾ ಇದ್ದಾರಪ್ಪ. ಆ ಹನುಮಂತನಾಗೆ ಕಾಣ್ತಾ ಇದ್ದಾರೆ. ಭುಜಬಲದ ಪರಾಕ್ರಮ ದೈತ್ಯದ ಅಂಡಿಗ. ತೊಲೆ ತೊಲೆ ಆಗಿದ್ದಾವೆ ತೋಳುಗಳು. ಭರ್ಜರಿ. ಅಯ್ಯೋ ಬಲವಾದ ಮನವಿ ಮಾಡ್ತಾ ಇದ್ದಾರೆ. ಕಾದು ನೋಡೋಣ. ಔಟ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಬ್ಯಾಟಿನ ಒಳ ಹಂಚಿಗೆ ತಾಗಿ ಅತ್ಯುತ್ತಮವಾದಂತ ಕ್ಯಾಚ್ ಅನ್ನು ಹಿಡಿತಾ ಇದ್ದಾರೆ ಅಲ್ತಾಫ್ ಅವರು. ಬಲವಾಗಿ ಎಳೆದು ಬಾರಿಸಿದ್ದಾರೆ. ಸ್ಕ್ವೇರ್ ಲೆಗ್ ಹತ್ರ ಚೆಂಡು ಹೋಗ್ತಾ ಇದೆ. ಹಿಡಿದ ಶ್ರೇಷ್ಠರಲ್ಲಿ 1 ರನ್ ತೆಗೆದುಕೊಳ್ತಾ ಇದೆ. ಟೈಮ್ ಔಟ್ ಆಗುವ ಸಂಭವ ಕಾಣ್ತಾ ಇದೆ. ಕೊನೆಯ 13 ಸೆಕೆಂಡ್ಗಳು. ಇನ್ನು ಅತ್ಯುತ್ತಮವಾದಂತ ಎಸೆತ ಮತ್ತು ಜೋಡಾಟ ಆಗ್ತಾ ಇದೆ. ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ ಯುವರಾಜ್ ಅವರಿಗೆ. ಒಳ್ಳೆ ಕ್ವಾಲಿಟಿ ಬೌಲಿಂಗ್ ಬರ್ತಾ ಇದೆ ವಿರಾಟ್ ಅವರಿಂದ. ಕೊನೆ 2 ಎಸೆತಗಳು ಬಾಕಿ. ಇದು ಸರಿಯಾಗಿ ಬ್ಯಾಟಿನ ತಾಗಿಲ್ಲ ಅನ್ಸುತ್ತೆ. ಬ್ಯಾಟಿನವರ ಹಂಚಿಕೆ ತಾಗಿದೆ. 1 ರನ್ ಮಾತ್ರ. ಅತ್ಯುತ್ತಮವಾದಂತಹ ಎಸೆತ. ಕೇವಲ 3 ರನ್ ಬಿಟ್ಟುಕೊಟ್ಟಿದ್ದಾರೆ ಕೊನೆಯ ಓವರಲ್ಲಿ. 10ನೇ ಅವರ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 102. ಪರಶುರಾಮ್ ಅವರು ಇವಾಗ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಫೀಲ್ಡ್ ಅಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಥರ್ಡ್ ಮ್ಯಾನ್ ಅನ್ನು ಹೊರಗಡೆ ಹಾಕಿದ್ದಾರೆ. ಬಲವಾಗಿ ಎಳೆದು ಬಾರಿಸಿದ್ದಾರೆ. ಸ್ಕ್ವೇರ್ ಲೆಗ್ ಹತ್ರ ಹೋಗ್ತಾ ಇದೆ. 2 ರನ್ ಮೂವ್ ಮಾಡ್ತಾರೆ. ಹಿಡಿದು ಸೇರಿಸಲ್ಲಿ 2 ರನ್ ಯಶಸ್ವಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. 10 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 104. 105 ಅವಶ್ಯಕತೆ ನೈಟ್ ರೈಡರ್ಸ್ ತಂಡಕ್ಕೆ. ಕಾದು ನೋಡೋಣ. ಟೈಟನ್ಸ್ ಹೋಟೆಲ್ ಓನರ್ ಮಾಲೀಕರ ತಂಡ ಅಕ್ಷಯ್ ಶೆಟ್ಟಿ ಅವರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. 104 ದೊಡ್ಡ ಮೊತ್ತವನ್ನೇ ಕಲೆ ಹಾಕಿದ್ದಾರೆ. 105 ಅವಶ್ಯಕತೆ.
अभी HK ಸ್ಥಾಪನೆ ಮಾಡುವುದು ಬಹುಕಾಲದ ಕನಸು. ಇದನ್ನ HK ಪಾಟೀಲರು ನನಸನ್ನಾಗಿ ಮಾಡಿದ್ದಾರೆ. ಗದಗ ಮೆಡಿಕಲ್ ಕಾಲೇಜ್ ರಾಜ್ಯದ ಆದರ್ಶ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ.
ವಸತಿ ಸೌಲಭ್ಯ ಕಲ್ಪಿಸುವುದು ಒಂದು ವಿಶೇಷ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಹಾಗೂ ಚಿಕಿತ್ಸೆಗೆ ಸರ್ವ ರೀತಿಯಿಂದ ಸಜ್ಜಾಗಿ ಸೇವೆಗೈಯುತ್ತಿದೆ. ವಸತಿ ನಿಲಯ ಬಡ ಮತ್ತು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ವಸತಿ ವ್ಯವಸ್ಥೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಈಗಾಗಲೇ ನಿರ್ಮಿಸಲಾಗಿರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ಗೃಹಗಳು ಸಾಮಾಜಿಕ ನ್ಯಾಯದ ತಳಹದಿಯನ್ನ ಗಟ್ಟಿಗೊಳಿಸಿವೆ. ಗದಗ ಜಿಲ್ಲಾ ಕ್ರೀಡಾಂಗಣ ರಾಜ್ಯದ ಯಾವ ಜಿಲ್ಲೆಯಲ್ಲಿಯೂ ಇಲ್ಲದಂತಹ ಒಂದು ಛತ್ರದಡಿ ಕ್ರೀಡೆಯ ಬಹುತೇಕ ಚಟುವಟಿಕೆಗಳು ನಡೆಯುವಂತಹ ಪರಿಸರವನ್ನ ನಿರ್ಮಿಸಿಕೊಟ್ಟವರು ಎಚ್.ಕೆ. ಪಾಟೀಲರು. ಇದರ ಫಲವಾಗಿ ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅನೇಕ ಕ್ರೀಡಾ ಸೌಲಭ್ಯಗಳನ್ನ ನಿರ್ಮಿಸಿ ತಮ್ಮ ಕ್ರೀಡಾ ಕೌಶಲ್ಯವನ್ನ ವಿಕಸನಗೊಳಿಸಬೇಕೆಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಅವಕಾಶ ಸೃಷ್ಟಿಸಿದ್ದಾರೆ. ಈಜುಗೊಳಗಳು ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಅತ್ಯಂತ ಸುಸಜ್ಜಿತವಾದ 3 ಈಜುಗೊಳಗಳು ನಿರ್ಮಾಣಗೊಂಡಿದ್ದು ಈಜುಪಟುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗಿದ್ದು ಹಲೋ ಕಂಜರ್ಬಾಟ್ ಸಮುದಾಯದ ಮುಖಂಡರು ಅವ್ರನ್ನ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಇದನ್ನ ಮೆಂಟ್ರೆಂಟ್ ಸಾಂಗ್ ಹಚ್ಚಿ ಸೇವಾ ತಂಡ ಸಾಂಗ್ ಬಂದ್ ಮಾಡಿ ಹೇಳ ಸೇವಾ ತಂಡದ ಹಾಕ ಸನ್ಮಾನ ಆಗೈತೆ ಹಾಕಿಗೆ नहीं हुआ वो स्टॉप नहीं करने का वो सेवा तंड अभी ये खत्म हो गया वीडियो डालो अभी खत्म हो गया ये ದಿನಗಳಲ್ಲಿ ಗ್ರಾಮೀಣ ಈಗಾಗಲೇ ಮೈದಾನ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಪ್ರವೀಣ್ ಅತ್ಯುತ್ತಮವಾದಂತಹ ಆವಡ್ತಾ ಅಷ್ಟೇ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಅತ್ಯುತ್ತಮವಾದಂತಹ ಎಸೆತಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ ಪ್ರವೀಣ್ ಕುಮಾರ್ ಅವರು. ಒಳ್ಳೆ ಬೌಲಿಂಗ್ ಪ್ರದರ್ಶನ, ಅತ್ಯುತ್ತಮವಾದಂತಹ ಹೊಡೆತ ನೇರವಾಗಿ ಹೊಡೆದಿದ್ದಾರೆ. ಯಶಸ್ವಿ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 3ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಒಂದು ಬಿಗ್ ಟೋಟಲಿನ ಚೇಸ್ ಮಾಡ್ಬೇಕಂದ್ರೆ ಇಲ್ಲಿವರೆಗೂ ಆಗಿಲ್ಲ. ಅದನ್ನ ನೈಟ್ ರೈಡರ್ಸ್ ಅವರು ಮಾಡ್ಬೇಕಂದ್ರೆ ಕ್ಲಿಯರ್ ಇಂಟೆಂಟ್ ಬೇಕಾಗತ್ತೆ. ವಿಕೆಟ್ಗಳನ್ನ ಕಡಿಮೆ ಮಾಡಬೇಕು. ಪ್ರತಿ ಹಂತದಲ್ಲಿ ರನ್ನಿನ ಅವಶ್ಯಕತೆ ನೋಡಬೇಕು. 6 ಹೊಡೆದ್ರೆ ಕೂಡ ರನ್ ಅಲ್ಲ, ಬೌಂಡ್ರಿ ಕೂಡ ಹೊಡಿಬಹುದು. ಅದನ್ನ ಈ 2 ತಂಡದ ಆಟಗಾರರು ಮಾಡ್ತಾರ. ಕಾದು ನೋಡೋಣ ಈ 2 ದಾಂಡಿಗರು.
ಸ್ಟ್ರೈಕರ್ ಇವಾಗ ಸಹೀದ್ ಅವರಿದ್ದಾರೆ, ಎಡಗೈ ದಾಂಡಿಗ. ಶಾಟ್ ಆಗಿ ಬಿದ್ದದ ಬಾಲ್ ಎಳೆದ ಬಾರಿಸಿದ್ದಾರೆ, ಭರ್ಜರಿ ಶಾಟ್ ಇದು. ಅಷ್ಟೇ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ, ಕೇವಲ ಒಂದು ರನ್ಗೆ ಸಂತೃಪ್ತಿ ಪಡಬೇಕಾಗತ್ತೆ. ಒಳ್ಳೆ ಸಂಘಟಿತವಾದಂತಹ ಫೀಲ್ಡಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಟೈಟನ್ಸ್ ತಂಡದಿಂದ. ಕಾತುರದಿಂದ ಕಾಯ್ತಾ ಇದ್ದಾರೆ ನೈಟ್ ರೈಡರ್ಸಿನ ಮಾಲೀಕರಾದಂತಹ ಶ್ರೀಯುತ ಅಹಮದ್ ಖಾಜಿ ಅವರು. ಯಾವ ತರ ಈ ನಮ್ಮ ಆಟಗಾರರು ಈ ಪಂದ್ಯವನ್ನ ಕೊನೆ ಹಂತದವರೆಗೂ ಒಯ್ತಾರ ಅಂತೇಳಿ ಅನ್ಸುತ್ತೆ. ನೈಟ್ ರೈಡರ್ಸ್ ಹತ್ರ ಕೂಡ ಭರ್ಜರಿ ದಾಂಡಿಗರಿದ್ದಾರೆ. ಪ್ರತಿ ಚೆಂಡಿಗೂ ಕೂಡ ರನ್ನನಿಗೆ ಹಂಬಲಿಸಿದ್ರೆ ಈ ಕೊನೆಯವರೆಗೂ ಹೋಗುತ್ತೆ. ಮುಂದೆ ಬಿದ್ದ ಬಾಲು ಎಳೆದು ಬಾರಿಸಿದ್ದಾರೆ, ಕ್ಯಾಚ್ ಆಗೋ ಸಾಧ್ಯತೆ, ಡ್ರಾಪ್ ಆಗಿದೆ. ಬಿಗ್ ವಿಕೆಟ್ ಅನ್ನ ಬಿಗ್ ಡ್ರಾಪ್ ಆಗಿ ಮಾಡಿದ್ದಾರೆ ಟೈಟನ್ಸ್ ನವರು. ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅನ್ಸಿದೆ. ಬಾಬು ಅವರಿಗೆ ಒಂದು ಜೀವದಾನ ಮಾಡ್ತಾ ಇದ್ದಾರೆ ಟೈಟನ್ಸ್ ಕಡೆಯಿಂದ. ಓವರ್ ಮುಗಿತು. ಒಂದು ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 5. ಪ್ರವೀಣ್ ಸರ್ ಅವರು ಸ್ವಲ್ಪ ಬೌಂಡರಿ ಲೈನ್ಗೆ ಬಂದು ಮೈಕ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಇದಾದ ನಂತರದಲ್ಲಿ ಯಾರು ಸರ್ ನಾನ ಕೇಳ್ತಿ ಸುಮ್ಮನೆ ಸರ್. ಬೌಲರ್ ನೇಮ್ ಇಲ್ಲೇ ಬಂದನು. ಅವ್ರ ಹೆಸರು ಕೇಳ. ಬೌಲರ್ ನೇಮ್ ಇವ್ರದ ಬೌಲರ್ ಮುಂದಿನ ಎಸೆತಗಾರರಾಗಿ ಅಶೋಕ್ ಅವರು ಬರ್ತಾ ಇದ್ದಾರೆ. ಸ್ಟ್ರೈಕ್ ಅವರು ಬಾಬು ಅವರು ಇದ್ದಾರೆ. ಇದು ಕೂಡ ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ ಇದೆ, ಕಾದು ನೋಡೋಣ. ಇದು ಕೂಡ ಡ್ರಾಪ್ ಆಗುತ್ತೆ. ಬಾಬು ಅವ್ರ ಲಕ್ಕಿ ಡೇ ಇವತ್ತು. ಇದಕ್ಕೆ ಹೇಳೋದು ಪ್ರೆಷರ್ ಅಲ್ಲಿ ಆಡೋದು ಸುಮ್ಮನೆ ಮಾತಲ್ಲ. ಇದು KH ಪಾಟೀಲ್ ಕ್ರೀಡಾ ಲೋಕದ ಕ್ರಿಕೆಟ್ ಪಂದ್ಯಾಟಗಳು, ನಕ್ಷತ್ರ ಲೋಕದ ಕ್ರಿಕೆಟ್ ಪಂದ್ಯಾಟಗಳು ಆಡೋದು ಸುಮ್ಮನೆ ಮಾತಲ್ಲ. ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ, ಬಟ್ ಹಿಡಿಬಹುದಿತ್ತು. ಫಂಬಲ್ ಆಗ್ತಾ ಇದೆ. 2 ಜೀವದಾನ ನೈಟ್ ರೈಡರ್ಸ್ ಕಡೆ ಲಕ್ಕಿದೆ. ಬಾಬು ಅವರು 2 ಜೀವದಾನವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಜೀವ ತೆಗಿತಾರ ಟೈಟನ್ಸ್, ಕಾದು ನೋಡೋಣ. ಇಂಥ ಅವಕಾಶಗಳು ಮತ್ತೆ ದೊರೆಯೋದಿಲ್ಲ. ಮತ್ತೆ ಸ್ಟ್ರೈಕಲ್ಲಿ ಇವಾಗ ಜಹೀದ್ ಅವರಿದ್ದಾರೆ. ಉತ್ತಮವಾದಂತ ಎಸೆತ, ಬ್ಲಾಕ್ ಎಸೆತ ಡಾಟ್ ಆಗತ್ತೆ. ಒಳ್ಳೆ ಎಸೆತಗಳನ್ನ ಕಂಡುಕೊಳ್ತಾ ಇದೆ ಟೈಟನ್ಸ್ ಕಡೆಯ ಎಸೆತಗಾರ ಅಶೋಕ್ ಕುಮಾರ್ ಅವರಿಂದ. ಟಿಪ್ ಮಿಡ್ ವಿಕೆಟ್ ಅನ್ನ ಹೊರಗಡೆ ಇಟ್ಟಿದ್ದಾರೆ ಸೈದ್ ಅವರಿಗೆ. ಶಾರ್ಟ್ ಆಗಿ ಬಿದ್ದ ಬಾಲ್ ಎಳೆದು ಬಾರಿಸಿದೆ, ಸರಿಯಾಗಿ ಕನೆಕ್ಟ್ ಆಗಿಲ್ಲ. ಇದು ಕೂಡ ಕ್ಯಾಚ್ ಆಗುತ್ತೆ. ಈ ಬಾರಿ ತೆಗೆದುಕೊಳ್ತಾ ಇದ್ದಾರೆ ಸಚಿನ್ ಅವರಿಂದ. ಪ್ರವೀಣ್ ಅವರೇ ಮೈಕ್ ತೆಗೆದುಕೊಳ್ಳೋರು ಬರ್ಬೇಕು. ಮೈಕ್
ಮುಂದಿನ ದಾಂಡಿಗರಾಗಿ ಇವಾಗ ಅಫ್ರಿದಿ ಅವರು ಬಂದಿದ್ದಾರೆ. ಮೊದಲನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ನೈಟ್ ರೈಡರ್ಸ್ ತಂಡ. ಸರಿಯಾಗಿ ಕನೆಕ್ಟ್ ಆಗಲಿಲ್ಲ ಅನ್ಸುತ್ತೆ ಝೈದ್ ಅವ್ರಿಗೆ ಅದು. ಬಟ್ ಆಫ್ ಸೈಡ್ ಹೊಡೆದಿದ್ರೆ ಚೆನ್ನಾಗಿ 4 ರನ್ ತೆಗೆದುಕೊಳ್ಳಬಹುದಿತ್ತು ಪಾಯಿಂಟ್ ಮೇಲೆ. ಸರ್ ಹೋಲ್ಡ್ ಮಾಡಿ ಅಂಪೈರ್ ಸ್ವಲ್ಪ. ಸರ್ ಅದು ಇಂಪ್ಯಾಕ್ಟ್ ಪ್ಲೇಯರ್ ಇದೆ, ಅದಕ್ಕೆ ಚೇಂಜ್ ಮಾಡು. ಕರೆಕ್ಟ್ ಹೀರೋಸ್ ಅಲ್ಲಿ. ಇದಾದ ನಂತರದಲ್ಲಿ ಕೂಡ ಮತ್ತೊಂದು ಪಂದ್ಯ ಸಾಗಿ ಬರ್ತಾ ಇದೆ. ಪ್ಯಾಂಥರ್ಸ್ ಮತ್ತು ವಾರಿಯರ್ಸ್ ನಡುವೆ 105 ಅವಶ್ಯಕತೆ ನೈಟ್ ರೈಡರ್ಸ್ ತಂಡಕ್ಕೆ. ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಓಕೆ, ಪ್ಲೇ ಆನ್. ಈಗಾಗಲೇ ಮೊದಲ ವಿಕೆಟ್ ಅನ್ನು ತೆಗೆದುಕೊಂಡಿದೆ ಟೈಟನ್ಸ್ ತಂಡ. ಅಶೋಕ್ ಅವರು ಬ್ಲಾಕ್ ಎಸೆತಗಳು ನೇರವಾದಂತಹ ಹೊಡೆತವನ್ನು ಕಂಡುಕೊಂಡಿದ್ದಾರೆ. ಯಶಸ್ವಿ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 7ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ರಕ್ಷಣಾತ್ಮಕ ಆಟ ಬಾಬು ಅವರಿಂದ ಡೀಪ್ ಮಿಡ್ಗೆ ಚೆಂಡನ್ನು ತಳ್ಳಿದ್ದಾರೆ. 1 ರನ್ ಅನ್ನು ಮೂವ್ ಮಾಡ್ತಾ ಇದ್ದಾರೆ. ಹೇಳಪ್ಪ, ಕೇಳಿಸ್ತಾ ಇದೆ. ಓಕೆ ಶೇಖ್ ಅವರೇ, ಕೇಳಿಸ್ತಾ ಇದೆ. ಎಳೆದು ಬಾರಿಸುವ ಯತ್ನ ಡಾಟ್ ಆಗತ್ತೆ. ಒಳ್ಳೆ ಅವಕಾಶ ಇತ್ತು ಅನ್ಸುತ್ತೆ. ಆಪ್ರಿದೀರ್ಘ ಓವರ್ ಮುಕ್ತಾಯ. ಒಳ್ಳೆ ಓವರನ್ನು ಕಂಡುಕೊಂಡಿದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 8. 1 ವಿಕೆಟ್ ನಷ್ಟಕ್ಕೆ. ಅವರ ಮಧ್ಯೆ ಸ್ಟ್ರೈಕ್ ಅಲ್ಲಿ ಇವಾಗ ಬಾಬು ಅವರಿದ್ದಾರೆ. ಈ ಪದವನ್ನ ಜೀವಗಳಿಸಿಕೊಳ್ಳಲು ಬಾಬು ಅವರು ತಮ್ಮ ಜೀವವನ್ನು ಪಣಕ್ಕಿಡಲೇಬೇಕಾಗತ್ತೆ. ಕಾದು ನೋಡೋಣ. ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಇದು ಕೂಡ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಕಾದು ನೋಡೋಣ. ಇದು ಕೂಡ ಕಮ್ಯುನಿಕೇಶನ್ ಮಿಸ್ಟೇಕ್. ಬಲವಾದ ಮನವಿ ಆಫ್ರಿದಿ ಅವರಿಗೆ. ಕಾದು ನೋಡೋಣ. ಡೈರೆಕ್ಟ್ ಹಿಟ್ ಆಗಿದೆ. 2 ರನ್ ರಿಸ್ಕಿ ರನ್ ಆಫ್ರಿದಿ ಅವರೇ ಕಾಲ್ ಮಾಡಿದ್ದಾರೆ. 3ನೇ ಜೀವದಾನವಾಗ್ತಾ ಇದೆ ಇದು ಬಾಬು ಅವರಿಗೆ. ಟೋಟಲ್ ಕಮ್ಯುನಿಕೇಶನ್ ಮಿಸ್ಟೇಕ್ ಪ್ರವೀಣ್ ಮತ್ತು ಹನುಮಂತ್ ಅವರಿಂದ. ಬ್ಯಾಟ್ ಏರಲ್ಲಿ ಇಡ್ತಾ ಇದ್ದಾರೆ. ಕೆಳಗಡೆ ಇಟ್ಟಿಲ್ಲ. ಕಾದು ನೋಡೋಣ. ಅಂಪೈರ್ ನಿರ್ಣಯ ಔಟ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ರಿಸ್ಕಿ ರನ್ ಆಫ್ರಿದಿ ಅವರೇ ಕಾಲ್ ಮಾಡಿದ್ರು.
ರಮೇಶ್ ಫೀಲ್ಡರ್. ಮುಂದಿನ ಆಟಗಾರರಾಗಿ ಸಂತೋಷ್ ಅವರು ಬಂದಿದ್ದಾರೆ. ಬ್ಯಾಟಿನ ಒಳ ಹಂಚಿಕೆದಾಗಿದೆ, ಕಾದು ನೋಡೋಣ ಏನಂತೇಳಿ ನಿರ್ಧರಿಸ್ತಾರೆ ಅಂತೇಳಿ. 1 ರನ್ ತೆಗೆದುಕೊಳ್ತಾ ಇದ್ದಾರೆ. 9ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಇಲ್ಲಿಂದ ಒಂದು ಲಾಂಗ್ ಇನ್ನಿಂಗ್ಸಿಂಗ್ ಅವಶ್ಯಕತೆ ಇದೆ ನೈಟ್ ರೈಡರ್ಸ್ಗೆ. ಡಗೌಟಲ್ಲಿ ದುಗುಡ ದಮ್ಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನೂ ಭರವಸೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಒಂದು ಬಿಗ್ ಓವರ್ ಆದ್ರೂ ಕೂಡ ಮ್ಯಾಚ್ ಈ ಕಡೆ ಆ ಕಡೆ ಹೋಗೋ ಚಾನ್ಸ್ ಇದೆ. ಒಳ್ಳೆ ಸಂಘಟಿತ ಬೌಲಿಂಗ್ ಪ್ರದರ್ಶನ ಟೈಟನ್ಸ್ ಕಡೆಯಿಂದ. ಅತ್ಯುತ್ತಮವಾದಂತಹ ಎಸೆತ ಪ್ರವೀಣ್ ಅವರಿಂದ ಬರ್ತಾ ಇದೆ. ಭರ್ಜರಿ ಬೌಲಿಂಗ್ ಪ್ರದರ್ಶನ ಪ್ರವೀಣ್ ಕುಮಾರ್ ಅವರಿಂದ. ಇಲ್ಲಿವರೆಗೂ ಯಾವುದೇ ಬೌಂಡರಿ ಸಿಕ್ಸ್ಗಳನ್ನ ನೀಡಿಲ್ಲ ಟೈಟನ್ಸ್ ತಂಡ. 3ನೇ ಓವರ್ ಪ್ರಗತಿ ಹಂತದಲ್ಲಿ ಸರ್ಕಲ್ ಅಲ್ಲಿ ಒಳ್ಳೆ ಬೌಲಿಂಗ್ ಪ್ರದರ್ಶನ. ಶಿವರಾಜ್ ಅವರಿಂದ ಬಾಡಿ ಫೇಕ್ ಮಾಡೋ ಯತ್ನ. ಅತ್ಯುತ್ತಮವಾದಂತಹ ಕಲೆಕ್ಟ್ ಕ್ಲೋಸ್ ಕೀಪಿಂಗ್ ಇದೇ ತರ ಮಾಡಬೇಕಾಗತ್ತೆ. ಒಳ್ಳೆ ಕ್ಲೋಸ್ ಕೀಪಿಂಗು. ಬ್ಯಾಟ್ಸ್ಮನಿನ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ, ಯಾವುದೇ ಅವಕಾಶ ನೀಡ್ತಾ ಇಲ್ಲ. ಸಂತೋಷ್ ಡಾಟ್ ಬಾಲ್ಗಳಾದಷ್ಟು ಕಷ್ಟ. ಎಟ್ಲೀಸ್ಟ್ ಸಿಂಗಲ್ಗಾದ್ರೂ ಆಡಬೇಕಾಗತ್ತೆ. ಇದು ಪವರ್ಫುಲ್ ಶಾಟ್ ನೇರವಾಗಿ ಹೊಡೆದಿದ್ದಾರೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಪ್ರವೀಣ್ ಅವರದು. ಯಾವುದೇ ತರ ಫೀಲ್ಡಿಂಗ್ ಅನ್ನ ನಿಲ್ಲಿಸಿದ್ದಾರೆ ಅದೇ ತರ ಬೌಲಿಂಗ್ ಅನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ಲಿಯರ್ ಮೆಂಟಾಲಿಟಿಯಲ್ಲಿ ಇದ್ದಾರೆ. ಕಟ್ ಮಾಡಿದ್ದಾರೆ. ಮಿಸ್ಫೀಲ್ಡ್ ಆಗಿದೆ. ಫಂಬಲ್ ಆದ ಕಾರಣ ಕಾದು ನೋಡೋಣ. ಬೌಂಡ್ರಿ ಲೈನ್ಗೆ ಹೋಗ್ತಾ ಇದೆ ಅನ್ಸುತ್ತೆ. ಇದು 4 ರನ್ ಅನ್ನು ಪಡೆದುಕೊಳ್ತಾ ಇದೆ. ಒಳ್ಳೆಯ ಲೇಟ್ ಕಟ್ ಮಾಡಿದರೆ ಬಾಬು ಅವರಿಂದ ಮೊದಲನೇ 4 ಬರ್ತಾ ಇದೆ. ಶೇಖಿಗೆ ಏನು ನೋಡ ಎಷ್ಟು ಸಲ ಹೇಳ್ಬೇಕು? ಇಲ್ಲ ವೆಂಕಟೇಶ್ ಗೌಡ ನಂಬರ್ ಕೊಡಲಿ, ಹೇಳ್ಬಿಡ್ತೀನಿ ಫೋನ್ ಹಚ್ಚಿ. ಏನು ಸಕ್ಕರೆ ದೇಖ್ಬಿತ್ತು ಜಿಂದಗಿ ನೀವು ಜಲ್ದಿ. ನೋಡಿಲ್ಲಿ ಶೇಖ. ಹಲೋ ಶೇಖ, ಲೈನ್ ಬಾರುವ ಪಪ್ಪು ಶೇಖ್. ಪಪ್ಪು ಅವ್ರ ಲೈನ್ ಬಾರಪ್ಪ ಪಪ್ಪು. ಹಲೋ ಪಪ್ಪು. ಪಪ್ಪು ಲೈನ್ದ ಬಾರು ಪಪ್ಪು. ಎಲ್ಲಿಟ್ಟಿಪ್ಪ ಪಪ್ಪುರಾಜ್? ಬಕೆಟ್ ಲೈನ್ನೇ ಬಾರು.
ಬ್ಲಾಕ್ ಎಸೆತಗಳು ಒಳ್ಳೆಯ ಎಸೆತ ಅಶೋಕ್ ಅವರಿಂದ ಬರ್ತಾ ಇದೆ. ಬಾರಿ ಭರ್ಜರಿ ಎಸೆತಗಳನ್ನು ಕಂಡುಕೊಳ್ತಾ ಇದ್ದಾರೆ ಅಶೋಕ್ ಕುಮಾರ್ ಅವರಿಂದ. ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಬಲವಾಗಿ ಹೊಡಲಿ ಯತ್ನ ಸರಿಯಾಗಿ ಕನೆಕ್ಟ್ ಆಗದೆ ಇರೋ ಕಾರಣ ಲೆಗ್ ಬೈಸ್ ಮುಖಾಂತರ ಒಂದು ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. 17ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 4ನೇ ಓವರ್ ಪ್ರಗತಿ ಹಂತದಲ್ಲಿ. ಭರ್ಜರಿಯಾದಂತ ಶಾಟ್ ಇದು, ಕ್ಲಿಯರ್ ಆಗುತ್ತಾ ಕಾದು ನೋಡೋಣ. ಒಳ್ಳೆ ಶಾಟ್ ಸಂತೋಷ್ ಕುಮಾರ್ ಅವರಿಂದ. ಇಂಥ ಶಾಟ್ಗಳು ಬೇಕಾಗಿತ್ತು. ನೈಟ್ ರೈಡರ್ಸ್ಗೆ ಹೇಳಿದ್ದೆ ಪ್ರತಿ ಓವರಲ್ಲಿ ಇಂಥ ಒಂದು ಶಾಟ್ ಹೊಡೆದ್ರು ಕೂಡ ಬರ್ತಾ ಇದೆ ಭರ್ಜರಿ. ಇನ್ನ ಪದ ಬಿಟ್ಟಿಲ್ಲ ನೈಟ್ ರೈಡರ್ಸ್ ಕೂಡ. ಒಳ್ಳೆ ಕ್ರಿಕೆಟಿಂಗ್ ಶಾಟ್ ಗಳನ್ನ ಕಂಡುಕೊಳ್ತಾ ಇದೆ ಸಂತೋಷ್ ಕುಮಾರ್ ಅವರು. ಈ ಎರಡು ದಾಂಡಿಗರಲ್ಲಿ ಒಬ್ರು 10 ಓವರ್ ಮಟ್ಟ ಆಡಿದ್ರೆ ಪಂದ್ಯ ಕೊನೆ ಓವರ್ವರೆಗೂ ಹೋಗುತ್ತೆ ಪಕ್ಕ. ಇದು 29ಕ್ಕೆ ಮನೆ ಪಡೆದುಕೊಳ್ತಾ ಇದೆ. ಮತ್ತೆ ಯುವರಾಜ್ ಅವರಿಂದ ಚುರುಕುತನದ ಫೀಲ್ಡಿಂಗಿನ ಪ್ರದರ್ಶನ ಕಂಡುಕೊಳ್ಳುತ್ತಾ ಕಾದು ನೋಡೋಣ. ಫೀಲ್ಡ್ ಸೆಟ್ ಅಲ್ಲಿ ಬದಲಾವಣೆ. ಡಿಪ್ ಎಕ್ಸ್ಟ್ರಾ ಕವರ್ ಅನ್ನು ಹೊರಗಡೆ ಇಟ್ಟಿದ್ದಾರೆ. ಲೇಟ್ ಕಟ್ ಮಾಡೋ ಯತ್ನ. ಒಳ್ಳೆ ಬ್ಲಾಕ್ ಎಸೆತ ಸಂತೋಷ್ ಅವರಿಂದ. ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 32 ವಿಕೆಟ್ಗಳ ನಷ್ಟಕ್ಕೆ. ಇದೇ ಹಂತದಲ್ಲಿ ನೋಡಿದ್ರೆ ಟೈಟನ್ಸ್ ಕೂಡ 4 ಓವರಲ್ಲಿ 31 ರನ್ ಗಳಿಸಿ 1 ವಿಕೆಟ್ ಕಳೆದುಕೊಂಡಿತ್ತು. ಅದೇ ಹಂತದಲ್ಲಿ ಕೂಡ ಇವಾಗ ನೈಟ್ ರೈಡರ್ಸ್ ಕೂಡ ಇದೆ. 1 ರನ್ ಕಡಿಮೆ ಇದೆ. ಬಟ್ ಅವರು ಆಡಿದ ಬ್ಯಾಟಿಂಗ್ ಸ್ಟೈಲೇ ಬೇರೆ ಇತ್ತು. ಅಲ್ಲಿಂದ ಸಚಿನ್ ಅವರು ಒಯ್ದಿದ್ದ ಇನ್ನಿಂಗ್ಸೇ ಬೇರೆ ಆಗಿತ್ತು. ಸಚಿನ್ ಮತ್ತು ರಮೇಶ್ ಅವರು ಸೇರಿ ಇಲ್ಲಿಂದ ಬೇಕಾಗತ್ತೆ ಅಂತ ಆಟದ ಪ್ರದರ್ಶನ ನೈಟ್ ರೈಡರ್ಸ್ ಕಡೆ. ನೈಟ್ ಆಗಿದೆ, ಅವರ ಬದುಕಲ್ಲಿ ಬೆಳಕಾಗತ್ತಾ ಕಾದು ನೋಡೋಣ. ರಮೇಶ್ ಅವರು ತೆಗೆದುಕೊಂಡು ಬೆಳ್ತಾ ಇದ್ದಾರೆ. ಉತ್ತರ ತುದಿಯಿಂದ 5ನೇ ಓವರ್ ಸ್ಟ್ರೈಕ್ ಅಲ್ಲಿ ಸಂತೋಷ್ ಕುಮಾರ್ ಸರಿಯಾಗಿ ಕನೆಕ್ಟ್ ಆದಲ್ಲಿ ಕೂಡ ಯುವಕರು ಆರಾಗಿ ಕನ್ವರ್ಟ್ ಆಗೋ ಎಲ್ಲ ಯಶಸ್ವಿ 2 ಶಾಟ್ಗಳು ಕಂಡುಕೊಂಡಿದ್ದಾರೆ. ಇವಾಗ ಕೂಡ ಸಂತೋಷ್ ಅವರು ಮತ್ತೆ ಕ್ಲೋಸ್ ಕೀಪಿಂಗ್ ಮಾಡ್ತಾ ಇದ್ದಾರೆ ಯುವರಾಜ್ ಅವರು. ಮುಂದೆ ಬಿದ್ದಂತ ಬಾಲು ಅಗಲವಾದ ಎಸೆತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೊಂದು ಅತಿರಿಕ್ತ ರನ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಇದೇ ಹಂತದ ಬ್ಯಾಟಿಂಗಿನ ವ್ಯವಸ್ಥೆ ಇಲ್ಲಿವರೆಗೆ ವಿತರತೆ ಕಾದು ನೋಡೋಣ. ಅದು ಅತ್ಯುತ್ತಮವಾದಂತಹ ಎಸೆತ ಆಗತ್ತೆ. ಸ್ಲೋ ಡೆಲಿವರಿ.
ಮತ್ತೊಂದು ಸ್ಲೋ ಡೆಲಿವರಿ ಅತ್ಯುತ್ತಮವಾಗಿ ಕನ್ವರ್ಟ್ ಆಗ್ತಾ ಇದಾವೆ. ರಮೇಶ್ ಅವರಿಂದ ಸತತ 2 ಡಾಟ್ ಬಾಲ್ಗಳು. ಐದನೇ ಅವರ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 31. ಅತ್ಯುತ್ತಮವಾದಂತ ಹೊಡೆತ ನೇರವಾಗಿ ಹೊಡೆದಿದ್ದಾರೆ. 1 ರನ್ನಿಗೆ ಮಾತ್ರ ಸಂತೃಪ್ತಿ. ಮಿಕ್ಸ್ ಮಾಡಿ ಕುಡಿ. ಎರಡು ನೀರು ಹಾಕೈತಿ, ಅದು ಕುಡಿದು ಒಳಗೆ ಹೋಗಿ ನೀರು ಹಾಕ್ಬೇಕ. ಬಲವಾಗಿ ಹೊಡೆದಿದ್ದಾರೆ ಬಾಬು ಅವರು. ಗ್ಯಾಪ್ ಹತ್ರ ಹೋಗ್ತಾ ಇದೆ. ಫಂಬಲ್ ಆಗಿದೆ. 2 ರನ್ ಯಶಸ್ವಿ ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಬಾಬು ಅವ್ರಿಗೆ ಓಡ್ತಾ ಇಲ್ಲ ಈ ಬಾರಿ. ಓಡ್ತಾ 4ನೇ ಕ್ಯಾಚು. ಏನಿದು ಬಲೇ ಬಾಬು, ನಿನ್ನ ಬಾಬು ತೋರಿಸ್ಲೇಬೇಕು. ಇಲ್ಲ ಅಂದ್ರೆ ಇದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. 4 ಕ್ಯಾಚ್ಗಳು ಬಲಬದಿಯಿಂದ ಎದ್ದಿರಬೇಕು ಇವತ್ತು ಬಾಬು ಅವರು. ಬೇಸಿಕ್ ಕ್ಯಾಚ್ ಹಿಡಿಯಲು ಬಾಡಿ ಕ್ಲೋಸ್ ಟು ದ ಹ್ಯಾಂಡ್ಸ್, ಐಸ್ ಆನ್ ದ ಬಾಲ್. ಇಂಥ ಬೇಸಿಕ್ ಸ್ಕಿಲ್ಸ್ ಗಳನ್ನ ಯೂಸ್ ಮಾಡಲೇಬೇಕಾಗುತ್ತೆ ಕ್ರಿಕೆಟಿಂಗ್ ಕ್ಯಾಚ್ ಹಿಡಿಯಲು. ಮತ್ತೊಂದು ವೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅತಿರಿಕ್ತ ರನ್ ಸೇರ್ಪಡೆ ಆಗ್ತಾ ಇದೆ. ಒಳ್ಳೆ ಓರೆ ಮೂವ್ ಮಾಡ್ತಾ ಇದ್ದಾರೆ ರಮೇಶ್ ಅವರು. ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಒಳ್ಳೆ ಸ್ಲೋ ಎಸೆತಗಳು ಎಸೆತಾ ಇದ್ದಾರೆ. ಎಳೆದು ಬಾರಿಸಿದ್ದಾರೆ. ಕವರ್ಸಿನ ಹತ್ರ ಒಳ್ಳೆ ಶಾಟ್ ಅದು. ಒಳ್ಳೆ ಫೀಲ್ಡಿಂಗು, ಅದ್ಭುತವಾದಂತಹ ಫೀಲ್ಡಿಂಗು. 2 ರನ್ ಸೇವ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಶೋಕ್ ಅವರಿಂದ. ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 38, 2 ವಿಕೆಟ್ ನಷ್ಟಕ್ಕೆ. ಟರ್ಫ್ ಹಾಕಿ ಕ್ರೀಡಾಂಗಣ
ಅವಕಾಶ ಕಲ್ಪಿಸುವ ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಾಧುನಿಕ ಸುಸಜ್ಜಿತ ರಂಗಮಂದಿರದ ರೂವಾರಿ ಎಚ್.ಕೆ. ಪಾಟೀಲರು ಗದುಗಿನ ನಾಟಕ ಲೋಕಕ್ಕೆ ಕಿರೀಟಪ್ರಾಯವಾದ ಕೆಲಸವನ್ನ ಮಾಡಿದ್ದಾರೆ. ಆಶ್ರಯ ಮನೆಗಳು ಗದಗ ಕ್ಷೇತ್ರದ ಬಡವರಿಗಾಗಿ ವಸತಿ ವ್ಯವಸ್ಥೆ ಕಲ್ಪಿಸುವಲ್ಲಿ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿದೆ. ಶ್ರೇಷ್ಠ ಗುಣಮಟ್ಟದ ಮನೆಗಳನ್ನ ನಿರ್ಮಿಸಿ ನಮ್ಮ ಪರಿಸರಕ್ಕೆ ಕೀರ್ತಿ ತಂದಿದೆ. ಗದಗ ಬೆಟಗೇರಿ ಸ್ಟ್ರೈಕಲಿ ಬಾಬು ಅವರು ಶಾಟ್ ಆಗಿ ಬಿದ್ದ ಬಾಲ್ ಎಳೆದು ಬಾರಿಸಿದ್ದಾರೆ. ಇದು ಹೋಗುತ್ತೆ. ಮತ್ತೊಂದು ಕ್ಯಾಚ್. 4 ರನ್ ತೆಗೆದುಕೊಳ್ತಾ ಇದೆ ಏನಿಯಾ. ಇದೇ ಶಾಟ್ಗಳು ಬೇಕು. ಮಾಡಿಕೊಂಡಿದ್ರು ಆ ಆಯ್ಕೆ ಸರಿಯಾಗಿದೆಯಾ ಇಲ್ಲ ಅಂತೇಳಿ ಅವರೇ ಹೇಳ್ತಾರೆ. ಅದು ಬ್ಯಾಟಿನ ಮುಖಾಂತರ ಇರಬೇಕು. ನೋ ಬಾಲ್ ಆಗತ್ತಾ. ಫ್ರೀ ಹಿಟ್ ತೊರಿತಾ ಇದ್ದ. ಈ ಓವರ್ ಅಲ್ಲಿ ಇದು 6 ಹೊಡೆದ್ರೆ 13 ಅವಶ್ಯಕತೆ ಇಲ್ಲೇ ಪೂರ ಆಗತ್ತೆ ಅನ್ಸುತ್ತೆ. ಫ್ರೀ ಹಿಟ್ಟಿನ ಅವಕಾಶ. ಶೋ ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಸ್ಲೋ ಡೆಲಿವರಿ ಯಶಸ್ವಿ ಆಗಿದೆ ಅನ್ಸುತ್ತೆ. ಒಳ್ಳೆ ಎಸೆತ ಅದು. ಒಳ್ಳೆ ಶಾಟ್ ಅದು ಗ್ಯಾಪ್ ಹತ್ರ ಹೋಗಿದೆ. ಒಳ್ಳೆ ಫೀಲ್ಡಿಂಗ್ ಸಚಿನ್ ಅವರಿಂದ ಬರ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಇವಾಗ ಸಂತೋಷ್ ಕುಮಾರ್ ಅವರಿದ್ದಾರೆ. ಇನ್ನು 3 ಎಸೆತಗಳು ಬಾಕಿ ಇದೆ. 3 ಎಸೆತದಲ್ಲಿ 6 ರನ್ ಬಂದಿದೆ. 13 ಅವಶ್ಯಕತೆ. ಬಲವಾದ ಮನವಿ. ಈ ಬಾರಿ ಸಂತೋಷ್ ಔಟ್ ಆಗ್ತಾ ಇದ್ದಾರೆ. ಬ್ಯಾಟಿನ ಒಳ ಹಂಚಿಕೆ ಆಗಿದೆ. 3ನೇ ವಿಕೆಟ್ ಕೂಡ ಕಳೆದುಕೊಳ್ತಾ ಇದ್ದಾರೆ. ಎಲ್ಲಿ ಅತ್ಯುತ್ತಮವಾದಂತಹ ಎಸೆತ ಕಂಡುಕೊಳ್ತಾ ಇದ್ದಾರೆ. ಒಳ್ಳೆ ಕ್ವಾಲಿಟಿ ಎಸೆತ ಅದು. ಹಲೋ ಹಲೋ ಓಕೆ ಓಕೆ ಪಪ್ಪೋರೆ ಸಮಾಧಾನ ಇರ್ರಿ. ಪಪ್ಪೋರೆ ಸಮಾಧಾನ ಇರ್ರಿ. ಹಾ ಕೂಲ್ ಪಪ್ಪು ಕೂಲ್.
ಹಲೋ 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 ಏನ್ ಮೈಕ ಬಂದಾಗಿತ್ತು ಏನಾಯ್ತು ಹುಲಿಯಾ ಸ್ಕೋರ್ ಎಷ್ಟಣ್ಣ ಅಣ್ಣ ಸ್ಕೋರ್ 45 ರನ್ ಗಳಿಸಿ ಆಡ್ತಾ ಇದೆ 6 ಓವರ್ಗಳ ಮುಕ್ತಾಯಕ್ಕೆ ರಿಪ್ಲೈ ಕೊಡ್ರಿ ಎಷ್ಟು ಬಾರ್ ಕೊಡ್ಬೇಕು ಬ್ಯಾಟ್ಸ್ಮನ್ ಯಾರು ಅಲ್ತಾಫ್ ಈ ಅಪ್ಡೇಟ್ ಮಾಡ್ರಿ ಲೈವ್ ಅಪ್ಡೇಟ್ ಮಾಡಿಲ್ಲಲ್ಲ ಅವರು ಹೊಂಟ್ರು ಶಾರ್ಟ್ ಆಫ್ ದ ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಸ್ಲೋ ಡೆಲಿವರಿಗಳು ಯಶಸ್ವಿ ಆಗ್ತಾ ಇದ್ದಾವೆ ರಮೇಶ್ ಅವರಿಂದ ಇಲ್ಲಿಂದ 60 ರನ್ನಿನ ಅವಶ್ಯಕತೆ ಪ್ರತಿ ಓವರಿಗೆ 15 ಅವಶ್ಯಕತೆ ನೈಟ್ ರೈಡರ್ಸ್ ಕಡೆಯಿಂದ ತುಂಬಾ ಟಫ್ ಸಿಚುವೇಶನ್ ಬರ್ತಾ ಇದೆ ಅನ್ಸುತ್ತೆ ಬ್ಲಾಕ್ ಎಸೆತ ಡಾಟ್ ಆಗ್ತಾ ಇದೆ ಒಳ್ಳೆ ಕ್ವಾಲಿಟಿ ಎಂತ ಸಂಘಟಿತವಾದಂತಹ ಟೈಟನ್ಸ್ ತಂಡ ಕಟ್ಟಿಕೊಂಡಿದೆ ಬೌಲರ್ಸ್ಗಳು ಭರ್ಜರಿ ಬೌಲರ್ಸ್ಗಳು ಅನ್ಬೇಕು ಪ್ರವೀಣ್ ಅವರು 2 ಓವರ್ ಅಶೋಕ್ ಅವ್ರದ್ದು ಅದು ಬಿಟ್ಟರೆ ರಮೇಶ್ ಎಂಥ ಕ್ವಾಲಿಟಿ ಬೌಲರ್ಸ್ಗಳು ಇದು ಫುಲ್ ಟೀಮ್ ವೈಸ್ ಒಳ್ಳೆ ಸ್ಟ್ರಾಟರ್ಜಿ ಮೂವ್ ಆಗ್ತಾ ಇದೆ ಅನ್ಸುತ್ತೆ ಟೈಟನ್ಸ್ ಕಡೆ ಒಳ್ಳೆ ಅವಕಾಶವಿತ್ತು ಮತ್ತೊಂದು ಡಾಟ್ ಬಾಲ್ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಲ್ತಾಫ್ ಅವರು 3 ಸತತ ಡಾಟ್ ಬಾಲ್ಗಳಾಗಿ ಅವರು ಬಂದ್ ಮಾಡೋದು ಕಿರಣ ನನಗೆ ಆನ್ಸರ್ ಮಾಡೋದು ಏನದ ಎಲ್ಲ ನಾಳೆ ಬಂದಬೇಕು ಕಡೆಯಿಂದ ಭರ್ಜರಿ ಬೌಲಿಂಗ್ ಪ್ರದರ್ಶನ ಬರ್ತಾ ಇದೆ ಸ್ಟ್ರೈಕ್ ಅಲ್ಲಿ ಬಾಬು ಅವರು 59 ಅವಶ್ಯಕತೆ ಇಲ್ಲಿಂದ 2 ಬಿಗ್ ಹಿಟ್ಗಳು ಬೇಕಾಗತ್ತೆ ಬಾಬು ಅವರಿಂದ ಎಳೆದು ಬಾರಿಸಿದ್ದಾರೆ ಬಾಬು ಇದಕ್ಕೆ ಚಾನ್ಸ್ ಇಲ್ಲ ಭರ್ಜರಿ ಕಾಲನಿ ಶಾಟ್ ಇನ್ನ ಭರವಸೆ ಆಟಗಾರರಿದ್ದಾರೆ ಬಾಬು ಅವರು ಭಲೆ ಬಾಬು ಅವರಿಂದ ಬರ್ತಾ ಇದೆ ಭರ್ಜರಿ ಶಾಟ್ಗಳು ಕಿರಣ್ ಬ್ಯಾಟಿನ ಒಳ ಹಂಚಿಕಿತಾಗಿದೆ ಇದು ಕೂಡ ಹೋಗುತ್ತೆ ಕಾದು ನೋಡೋಣ 2 ರನ್ ನೋಡ್ತಾರೆ ಅಂತೇಳಿ 2ನೇ ರನ್ನಿಗೂ ಕೂಡ ಪುಷ್ ಮಾಡ್ತಾ ಇದ್ದಾರೆ ಒಂದೇ ತೆಗೆದುಕೊಳ್ಳುವ ಅವಶ್ಯಕತೆ ಇತ್ತು ಅನ್ಸುತ್ತೆ ಬಾಬು ಅವರು ಸ್ಟ್ರೈಕ್ ನ ರೊಟೇಟ್ ಮಾಡಿ ಅಲ್ತಾಫ್ ಅವ್ರಿಗೆ ಕೊಟ್ಟಿದ್ದಾರೆ ಓವರ್ ಮುಕ್ತಾಯ 7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 54 3 ವಿಕೆಟ್ ನಷ್ಟಕ್ಕೆ
1 ಓವರ್ 20 ರನ್ನಿನ ಅವಶ್ಯಕತೆ ಬೇಕಾಗತ್ತೆ ಈ ಮ್ಯಾಚ್ ಅಲ್ಲಿ ಉಳಿದುಕೊಳ್ಬೇಕಾದ್ರೆ ಕೊನೆ ಓವರಲ್ಲಿ. ಸರಿಯಾಗಿ ಕನೆಕ್ಟ್ ಆಗಿಲ್ಲ. ಅಲ್ತಾಫ್ ಅವ್ರಿಗೆ ಕನೆಕ್ಟ್ ಆಗಿದ್ರೆ ಅದು ಕೂಡ ಫೈನಲ್ ಲೆಗ್ ಹತ್ರ 4 ಹೋಗೋ ಚಾನ್ಸ್ ಇತ್ತು. ಲೆಗ್ ಬೈಸ್ ಮುಖಾಂತರ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ಓವರಿಗೆ 3 ಸಿಕ್ಸಿನ ಅವಶ್ಯಕತೆ. ನೈಟ್ ರೈಡರ್ಸ್ ತಂಡ ನೈಟ್ ಅಲ್ಲಿ ಚಂದಿರ ಲೋಕದಲ್ಲಿ ಬೆಳಕನ್ನು ಕಾಣಲು ಬೋಲ್ಡ್ ಆಗ್ತಾ ಇದ್ದಾರೆ. ಬಾಬು ಅವರು ಸಿಕ್ಕಿ ಬಿಟ್ಟಾಡೋ ಪ್ರಯತ್ನ. ಬೋಲ್ಡ್ ಆಗ್ತಾ ಇದ್ದಾರೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ. ಪರ್ಶು ಮುಸ್ತಫಾ ಅಲಿ. ಕಾದು ನೋಡೋಣ. ಪ್ರತಿ ಓವರಿಗೆ 3 ಸಿಕ್ಸಿನ ಅವಶ್ಯಕತೆ. ಮೊದಲ ಬಿಗ್ ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಪರಶುರಾಮ್ ಅವರು. ಶಾರ್ಟ್ ಆಗಿ ಬಿದ್ದ ಬಾಲ್ ಎಳೆದು ಬಾರಿಸಿದ್ದಾರೆ. ಒಳ್ಳೆ ಶಾಟ್ ಅದು. ಆರಾಗತ್ತಾ ಕಾದು ನೋಡೋಣ. ಒಳ್ಳೆ ಬ್ಲಾಕ್ ಎಸೆತ. ಲೆಗ್ ಬೈಸ್ ಮುಖಾಂತರ 1 ರನ್ ಅಂತ ತೆಗೆದುಕೊಳ್ತಾ ಇದ್ದಾರೆ. ನಲವತ್ತ 4 ಅವಶ್ಯಕತೆ. 13 ಎಸೆತದಲ್ಲಿ 43 ಅವಶ್ಯಕತೆ. 13 ಎಸೆತದಲ್ಲಿ ಕಾದು ನೋಡೋಣ ಈ ಬಾಲ್ 6 ಬರುತ್ತಾ ಅಂತೇಳಿ. ಅಗಲವಾದ ಎಸೆತ ವೈಡ್ ಆಗಿ ಕನ್ವರ್ಟ್ ಆಗತ್ತೆ. ಸರ್ ಪ್ಯಾಂಥರ್ಸ್ ಸರ್ ಪ್ಲೀಸ್ ಒಳಗಡೆ ಬನ್ನಿ ಸರ್. ಪ್ಯಾಂಥರ್ಸ್ ಮಾಲೀಕರು ಈಗಾಗಲೇ ಸಮಯದ ಅಭಾವ ಆಗಿದೆ ಸರ್, ಪ್ಲೀಸ್ ಬನ್ನಿ. ಪ್ಯಾಂಥರ್ಸ್ ಸರ್ ಪ್ಯಾಂಥರ್ಸ್ ತಂಡದ ಮಾಲೀಕರು
ಸರ್ ಪ್ಯಾಂಥರ್ಸ್ ನಿಮ್ಮ ಕಡೆ ಪ್ಲೇಯಿಂಗ್ ಲೆವೆನ್ ಲಿಸ್ಟ್ ಕೊಟ್ಟಿವಿ, ಸ್ವಲ್ಪ ಅದನ್ನಾದ್ರೂ ತೊಗೊಂಬಂದು ಕೊಡಿ. ವಾರಿಯರ್ಸ್ ತಂಡದವ್ರು ಬರೀತಾರೆ ಪ್ಲೀಸ್. ಡಗೌಟ್ ಹಿಂದೆ ನಿಂತ ಫುಟ್ಬಾಲ್ ಪ್ಲೇಯರ್ಸ್ಗೆ ನಡೆಯಂಗಿಲ್ಲ ನೆನ್ಪಿಟ್ಕೊಂಡು ಎಷ್ಟು ಖಾರ ತಿಂತೀವಿ ನೋಡಿ, ಗೋಡೆ ಒಳಗೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಅತ್ಯುತ್ತಮವಾದಂಥ ಹೊಡೆತ, 2 ರನ್ ಕಾಲ್ ಮಾಡ್ತಾ ಇದ್ದಾರೆ, ನೋ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಸರ್ ಪ್ಯಾಂಥರ್ಸ್ ತಂಡದ ನಾಯಕ ಅತೀರ್ ಅವರು ಪ್ರತಿ ಓವರ್ಗೆ 21 ಅವಶ್ಯಕತೆ. ಸ್ಟ್ರೈಕಲ್ಲಿ ಪವನ್ ಕುಮಾರ್ ಅವರು ಅಡ್ವಾಂಟೇಜ್ ಎಂಡಿದೆ, ಕಾದು ನೋಡೋಣ. ಈ ಓವರಲ್ಲಿ 20 ಹೊಡೆದ್ರೆ ನೆಕ್ಸ್ಟ್ ಓವರ್ 22 ಅವಶ್ಯಕತೆ ಬೀಳುತ್ತೆ, ಕಾದು ನೋಡೋಣ. ಬಲವಾಗಿ ಹೊಡೆದಿದ್ದಾರೆ, ಸರಿಯಾಗಿ ಕನೆಕ್ಟ್ ಆಗಿಲ್ಲ, ಲೇಟ್. 4 ರನ್ ಅನ್ನು ತೆಗೆದುಕೊಳ್ತಾ ಇದೆ ಭರ್ಜರಿ ಶಾಟ್ ಪವನ್ ಕುಮಾರ್ ಅವರಿಂದ. ಸರಿಯಾಗಿ ಕನೆಕ್ಟ್ ಆಗಿಲ್ಲ, ಬ್ಯಾಟಿನ ಹೊರ ಹಂಚಿಕಿತಾಗಿದೆ. 7ನೇ ರನ್ ನೋಡ್ತಾರ, ಕಾದು ನೋಡೋಣ. ಡ್ರಾಪ್ ಆಗ್ತಾ ಇದೆ ವೈಯಕ್ತಿಕವಾಗಿ. 5ನೇಯ ಕ್ಯಾಚ್ ಕೂಡ ಡ್ರಾಪ್ ಆಗ್ತಾ ಇದೆ ಟೈಟನ್ಸ್ ಕಡೆಯಿಂದ. ಜೀವದಾನದ ಉಪಯೋಗವನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಅನ್ಸುತ್ತೆ ಟೈಟನ್ಸ್ ತಂಡ. ಯಾರ ಜೊತೆ ಬಂದಿ ನಡಿ, ಅಲ್ಲಿ ಇಲ್ಲಿ ಬರ್ಬೇಡ್ರಿ ನೋಡ್ರಿ. ಅಲ್ಲಿ ವಾರಿಯರ್ಸ್ ಟೀಮ್ ಐತಲ್ಲ, ತಾಜು ಕೋಚ್ ಅದಾರ, ಅವ್ರ ಜೊತೆ ಕುಂದ್ರ ನೋಡ್ರಿ. ನೋಡ್ರಿ ಅಲ್ಲಿ ಎಲ್ಲರೂ ಕರ್ಕೊಂಡು ಹೋಗೋರು, ಇಲ್ಲಿ ಬರ ಕೊಡು. ಹತ್ತಿರ ಫೋನ್ ಅಂತ ಹಚ್ಚ್ರಿ. ಶಾಟ್ ಇದು, ಒಳ್ಳೆ ಶಾಟ್. 4 ರನ್ ಅನ್ನು ತೆಗೆದುಕೊಳ್ತಾ ಇದೆ. ಅಲ್ಲೇ ನೋಡಿ. ಇಲ್ಲ ಅನ್ಸುತ್ತೆ. 2 ರನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. 1 ರನ್ ತೆಗೆದುಕೊಳ್ತಾ ಇದ್ದಾರೆ. ವಾರಿಯರ್ಸ್ ತಂಡದ ಓನರ್ ಮತ್ತು ಕ್ಯಾಪ್ಟನ್ ಈ ಕಡೆ ಬರಬೇಕು, ಪ್ಯಾಂಥರ್ಸ್ ಅವರು ಅದೇ ರೀತಿಯಾಗಿ ಬರ್ರಿ ಸರ್, ಹಿಂಗೆ ಒಳಗಡೆ ಜಿಗಿದು. ಅತ್ಯುತ್ತಮವಾದಂತ ಹೊಡೆತ, ಕ್ಲಿಯರ್ ಆಗತ್ತೆ ಇದು. 6 4 ಕಾದು ನೋಡೋಣ. ತುಂಬಾ ರಿಯಾಕ್ಷನ್ ಮೊದಲಕ್ಕೆ ಕೊಟ್ಬಿಟ್ರು ಅನ್ಸುತ್ತೆ, ಇನ್ನೂ ಪಂದ್ಯ ಮುಗ್ದಿಲ್ಲ.
ಪುಷ್ ಮಾಡಿ ಪವನ್. ಓಕೆ, 25ರ ಅವಶ್ಯಕತೆ. 6 ಬೌಂಡ್ರಿಗಳು, ಇಲ್ಲ ಅಂದ್ರೆ 4 ಸಿಕ್ಸ್ಗಳು. 3 ಸಿಕ್ಸ್, 1 ಬೌಂಡ್ರಿ ಇಲ್ಲ 2 ಬೌಂಡ್ರಿ ಅವಶ್ಯಕತೆ ಪ್ರತಿ ಚೆಂಡಲ್ಲಿ ಕೂಡ. ಸೀಮಾ ರೇಖೆ ಹೊರಗೆ ಹೋಗ್ಬೇಕಾಗತ್ತೆ ನೈಟ್ ರೈಡರ್ಸ್ ತಂಡ. ಒಳ್ಳೆ ಫೈಟ್ ಅನ್ನೇ ನೀಡ್ತಾ ಇದ್ದಾರೆ. ಲೀಗ್ ಹಂತದ ಪಂದ್ಯಗಳು ರನ್ ರೇಟ್ ಕೂಡ ಉಳಿಸ್ಕೊಳ್ತಾ ಇದ್ದಾರೆ. ಒಳ್ಳೆ ಫೈಟ್ ಮಾಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಕಾದು ನೋಡೋಣ. ಬ್ಲಾಕ್ ಆಗಿ ಬೋಲ್ಡ್ ಆಗ್ತಾ ಇದೆ. ಒಳ್ಳೆ ಎಸೆತ ಬರ್ತಾ ಇದೆ ಪರಶುರಾಮ್ ಅವರಿಂದ. बैठते हैं, उनका नाम भूल गए। ಬಂದ್ಬಿಡ್ರಿ, ಆಮೇಲೆ ಬರ್ರಿ. ಎಳೆದು ಬಾರಿಸಿದ್ದಾರೆ. ಡೈರೆಕ್ಟ್ ಸ್ಟಂಪಿಗೆ ಹೊಡಿತಾ ಇದ್ದಾರೆ. ಇಲ್ಲಿಂದ ಪಂದ್ಯ ಕಷ್ಟ ಆಗತ್ತೆ. 4ರಲ್ಲಿ 4 ಸಿಕ್ಸ್ ಹೊಡೆದ್ರು ಕೂಡ ಪಂದ್ಯ ಟೈ ಆಗತ್ತೆ. ನೈಟ್ ರೈಡರ್ಸ್ ಹೋಪ್ ಒಂದು ಹಂತದಲ್ಲಿ ಬಿಡಬೇಕಾಗತ್ತೆ ಅನಿಸ್ತಾ ಇದೆ. ಒಳ್ಳೆ ಓರನ್ನೇ ತೆಗಿತಾ ಇದ್ದಾರೆ ಪರಶುರಾಮ್ ಅವರು. ಯಾವುದೇ ಅವಕಾಶ ನೀಡ್ತಾ ಇಲ್ಲ ದಾಂಡಿಗರಿಗೆ. ಒಳ್ಳೆ ಸಂಘಟಿತವಾದಂತ ಪಂದ್ಯ ಆಗ್ತಾ ಇದ್ದು ಟೈಟನ್ಸ್ ಕಡೆ. ಟೈಟನ್ಸ್ ಮಾಲೀಕರ ಮುಖದಲ್ಲಿ ಮಂದಹಾಸ ಮೂರ್ತಾ ಇದೆ. ಹೋಟೆಲ್ ಓನರ್ಸ್ ತಂಡ ಫುಲ್ ಟಾಸ್ ಬಿದ್ದ ಬಾಲು ಸ್ಕ್ವೇರ್ ಹತ್ರ ತಳ್ಳಿದ್ದಾರೆ. ಈ ಪಂದ್ಯ ಟೈಟನ್ಸ್ ನವರು ಗೆಲ್ಲೋದು ಪಕ್ಕ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು. ತಮ್ಮ ಮೊದಲ ಗೆಲುವನ್ನ ಕಂಡುಕೊಳ್ತಾ ಇದ್ದಾರೆ ಅನ್ಸುತ್ತೆ. 3 ಎಸೆತದಲ್ಲಿ 24ರ ಅವಶ್ಯಕತೆ. ಯುವರಾಜನ ಮುಖದಲ್ಲಿ ಮಂದಹಾಸ, ಉತ್ಸಾಹಕತೆ ಹೆಚ್ಚಾಗ್ತಾ ಇದೆ. ಹೊರಗಡೆ ಇದ್ದಿದ್ದ ಮಾತೆ ಬೇರೆ, ತಂಡದಲ್ಲಿ ಯಾರು ಇಲ್ಲ ಅಂದಿದ್ರು. ಇರುವ ಆಟಗಾರರಲ್ಲಿ ಪ್ರದರ್ಶನ ಭರ್ಜರಿ ಬರ್ತಾ ಇದೆ. ಲಾಕ್ ಎಸೆತಗಳು ಒಂದು ಹಂತದಲ್ಲಿ ಒಳ್ಳೆಯ ಕಾಂಪಿಟೇಟಿವ್ ಸ್ಕೋರ್ ಅನ್ನ ಕಂಡುಕೊಂಡಿತ್ತು. ಬಟ್ ಕೊನೆ ಹಂತದ ಯಶಸ್ವಿ ಎಸೆತಗಳು ಒಳ್ಳೆಯದಾಗಿ ಕನ್ವರ್ಟ್ ಆಗ್ತಾ ಇದೆ. ಟಾಸ್ ಆಗ್ತಾ ಇದೆ ಇವಾಗ ಪ್ಯಾಂಥರ್ಸ್ ಮತ್ತು ಟಾಸಿನ ಮುಖ್ಯ ಅತಿಥಿಗಳಾಗಿ ಬಂದಂತ ಬರಿ ಸರ್ ಪ್ಯಾಂಥರ್ಸ್ ತಂಡದ ಮಾಲೀಕರಿಗೂ ಅದೇ ರೀತಿಯಾಗಿ ತಂಡದ ನಾಯಕನಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವಾರಿಯರ್ಸ್ ತಂಡದ ಮಾಲೀಕರಿಗೂ ಮತ್ತು ನಾಯಕರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಟಾಸ್ ಅನ್ನ ಪ್ಯಾಂಥರ್ಸ್ನವರು ಕೇಳ್ತಾ ಇದ್ದಾರೆ. ಯಾವುದಕ್ಕೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ? ಏನಿಲ್ಲ ಸರ್, ಲಾಸ್ಟ್ 3 to 4 ಮ್ಯಾಚಸ್ ರಿಸಲ್ಟ್ಸ್ ನೋಡಿದ್ರೆ ಚೇಸಿಂಗ್ ಸ್ವಲ್ಪ ಟಫ್ ಆಗ್ತಾ ಇದೆ. ಸೊ ನಾವು ಬ್ಯಾಟಿಂಗ್ ಫಸ್ಟ್ ಆಡ್ಕೊಂಡು ಒಂದು ಟಾರ್ಗೆಟ್ ಕೊಡ್ಬೇಕಂತ ವಿಚಾರ. ಅಂಡರ್ ದ ಲೈಟ್ಸ್ ಬ್ಯಾಟಿಂಗ್ ಬೌಲಿಂಗ್ ವ್ಯವಸ್ಥಿತವಾಗಿದೆ ನಿಮ್ಮ ಹತ್ರ? ಇದೆ ಸರ್, ಟೀಮ್ ವೆಲ್ ಬ್ಯಾಲೆನ್ಸ್ಡ್ ಇದೆ. ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎರಡು ಕಡೆನೂ ಚಲೋ ಬೌಲರ್ಸ್ ಅದಾರ, ನಮ್ಮ ಕಡೆ ಬ್ಯಾಟ್ಸ್ಮನ್ ಅದಾರ. ಸೊ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಅಂತ ಹೇಳ್ಬೋದು. ಎಸ್, ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸರ್ ಪ್ಯಾಂಥರ್ಸ್ ಬರಬೇಕು ಸರ್. ಸರ್ ಟಾಸ್ ಸೋತಿದ್ದೀರಾ, ಏನನ್ನ ಆಯ್ಕೆ ಮಾಡ್ಕೊಳ್ಬಹುದು ಗೆದ್ದಿದ್ರೆ ನೀವು? ನಮ್ದು ಬ್ಯಾಟಿಂಗ್ ಫಸ್ಟ್ ಯಾಕೆ ಸರ್? ನಾವು ಎಲ್ಲ ಚೇಸಿಂಗ್ ಆಗೋಲ್ದು ಬಸ್ ಬ್ಯಾಟಿಂಗ್. ಎಸ್, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಎರಡು ತಂಡಕ್ಕೆ. ಅದೇ ರೀತಿಯಾಗಿ ಮಾಲಕರಿಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಟಾಸ್ ಗೆದ್ದಂತ ವಾರಿಯರ್ಸ್ ತಂಡ ಮೊದಲ ಬ್ಯಾಟಿಂಗ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಎರಡನೇ ಪಂದ್ಯಕ್ಕಾಗಿ ಸಿದ್ಧತೆ ಮಾಡ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಭರ್ಜರಿ ಗೆಲುವನ್ನು ಸಾಧಿಸಿಕೊಳ್ತಾ ಇದೆ ಟೈಟನ್ಸ್ ತಂಡ.
ಎರಡು ತಂಡದ ಆಟಗಾರರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಸರ್ ಪಪ್ಪು ಇಲ್ಲಿ ಯಾರು ನಗರದಲ್ಲಿ ಎಸ್ಎಂ ಕೃಷ್ಣನಗರ, ಬೆಟಗೇರಿ ಆಶ್ರಯ ಕಾಲೋನಿ, ಲೀಡ್ಕರ್